ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿರಾಜ್ ವ್ಲಾಗ್ಸ್ ಅಂಡ್ ರೆಸಿಪೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಸುಲಭವಾಗಿ ಸಿಗುವಂತಹ ಮೂರೇ ಮೂರು ವಸ್ತುಗಳಿಂದ ಸೂಪರ್ ಆಗಿರುವಂತಹ ಫೇಸ್ ಪ್ಯಾಕ್ ಅನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ ಅನ್ನ ನಿಯಮಿತವಾಗಿ ನೀವು ಬಳಸೋದ್ರಿಂದ ಮುಖದ ಮೇಲೆ ಆಗುವಂತಹ ಪಿಗ್ಮೆಂಟೇಷನ್ ಅಂದ್ರೆ ಮುಖದ ಮೇಲಿನ ಬಂಗುಗಳು, ಕಲೆಗಳು, ಮೊಡವೆ ಕಲೆಗಳು ಇವುಗಳನ್ನ ನೀವು ನಿಯಮಿತವಾಗಿ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಫ್ರೆಂಡ್ಸ್, ಇದನ್ನ ನೀವು ಅವಾಗವಾಗ ಫೇಸ್ ಪ್ಯಾಕ್ ಅನ್ನ ಮಾಡಿಕೊಂಡು ಬಳಸ್ತಾ ಬಂದ್ರೆ ಮುಖದ ಮೇಲಿನ ಡಲ್ನೆಸ್ ಕಡಿಮೆಯಾಗಿ ನಮ್ಮ ಮುಖ ಹೊಳೆಯುವಂತೆ ಮಾಡುತ್ತೆ. ಈ ಫೇಸ್ ಪ್ಯಾಕ್ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇದರಿಂದ ಆಗೋದಿಲ್ಲ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಯಾರಾದ್ರೂ ವಿಸಿಟ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ. ನೆಕ್ಸ್ಟ್ ನಾನು ಹಾಕುವಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ಸಿಗುತ್ತೆ. ಮೊದಲಿಗೆ ನಾನಿಲ್ಲಿ ಕಡಲೆ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಕ್ಲೆನ್ಸಿಂಗ್ ಅನ್ನ ಮಾಡುತ್ತೆ, ಅಂದ್ರೆ ಮುಖದ ಶುದ್ಧೀಕರಣವನ್ನ ಮಾಡುತ್ತೆ ಇದು. ಹಾಗೆ ಸನ್ ಟ್ಯಾನಿಂಗ್ ಏನಾದ್ರೂ ಆಗಿದ್ರೆ, ಸೂರ್ಯನ ಕಿರಣಗಳಿಂದಾಗಿ ಚರ್ಮ ಕಂದು ಬಣ್ಣ ಆಗಿದ್ರೆ ಅದಕ್ಕೂ ಇದು ಬೆಸ್ಟ್ ಅಂತ ಹೇಳ್ಬೋದು. 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಪ್ಯೂರ್ ಆಗಿರುವಂತಹ ಅರಿಶಿಣದ ಪೌಡರ್ ಅನ್ನ ತಗೊಂಡಿದ್ದೀನಿ. ನಿಮ್ಗೆ ಪ್ಯೂರ್ ಆಗಿರೋದು ಸಿಕ್ಕಿಲ್ಲ ಅಂದ್ರೆ ನಾರ್ಮಲ್ ಆಗಿ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದನ್ನ ಹಾಕೊಳ್ಳಿ. 1/2 ಸ್ಪೂನ್ ಆಗುವಷ್ಟು ಅರಿಶಿಣದ ಪೌಡರ್ ಅನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಅರಿಶಿಣ ಪೌಡರ್ ಕೂಡ ನಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೇದು. ನ್ಯಾಚುರಲ್ ಆಗಿ ಗ್ಲೋ ಆಗೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆ ಇವಾಗ ಮೊಸರನ್ನ ತಗೊಂಡಿದ್ದೀನಿ. 2 ರಿಂದ 3 ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈ ಮೊಸರನ್ನ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಸ್ಕಿನ್ ಅನ್ನ ಬ್ಲೀಚ್ ಮಾಡ್ಕೊಳ್ಬಹುದು. ಅಂದ್ರೆ ಚರ್ಮದಲ್ಲಿರುವಂತಹ ಯಾವುದೇ ಕಲೆಗಳನ್ನ ಉಳಿಯದಂತೆ ಇದು ನೋಡ್ಕೊಳ್ಳುತ್ತೆ. ಈ 3 ಹಾಕೊಂಡಾದ್ರ ಮೇಲೆ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರೇನಾದ್ರೂ ಕಡಿಮೆ ಆದ್ರೆ ಸ್ವಲ್ಪ ಆಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರ ಮೇಲೆ ನೋಡಿ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಒಂದು ಸಲಕ್ಕೆ ನಾವು ಇದನ್ನ ಯೂಸ್ ಮಾಡಬಹುದು. 3 ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನೋಡಿ ಫೇಸ್ ಪ್ಯಾಕ್ ಇವಾಗ ರೆಡಿ ಆಗಿದೆ. ಇದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಈ ಫೇಸ್ ಪ್ಯಾಕ್ ಅನ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಮುಖವನ್ನ ಚೆನ್ನಾಗಿ ಒಂದ್ಸಲ ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ಹ್ಯಾಂಡ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಈ ತರ ದಪ್ಪವಾಗಿ ಪ್ಯಾಕ್ ಅನ್ನ ಹಾಕೊಳ್ಬೇಕಾಗತ್ತೆ. ಫುಲ್ ಮುಖಕ್ಕೆ ಮತ್ತೆ ಕುತ್ತಿಗೆ ಭಾಗಕ್ಕೂ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ. ಈ ತರ ಫೇಸ್ ಪ್ಯಾಕ್ ಗಳಿಗೆ, ಪಾರ್ಲರ್ ಗಳಿಗೆ ಹೋದ್ರೆ ಎಷ್ಟೊಂದು ಚಾರ್ಜ್ ಮಾಡ್ತಾರೆ ಅಲ್ವಾ. ನೋಡಿ, ಮನೆಯಲ್ಲಿ ಸುಲಭವಾಗಿ ನಾವು ಪ್ಯಾಕ್ ಗಳನ್ನ ರೆಡಿ ಮಾಡ್ಕೊಳ್ಬಹುದು. ತುಂಬಾನೇ ನ್ಯಾಚುರಲ್ ಆಗಿರುತ್ತೆ. ಹಾಗೆ ಕಡಿಮೆ ಖರ್ಚಿನಲ್ಲಿ ನಾವು ಇದನ್ನ ಮಾಡ್ಕೊಳ್ಬಹುದು. ನೋಡಿ, ಈ ತರ ದಪ್ಪವಾಗಿ ಎಲ್ಲಾ ಭಾಗಕ್ಕೂ ಅಪ್ಲೈ ಮಾಡ್ಕೊಂಡಾದ್ರ ಮೇಲೆ ಹಾಫ್ ಅನ್ ಅವರ್ ಇದನ್ನ ಬಿಟ್ಬಿಡಿ. ಚೆನ್ನಾಗಿ ಇದು ಒಣಗುತ್ತೆ. ಆಮೇಲೆ ಅದನ್ನ ತಣ್ಣೀರಿನಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಫೇಸ್ ಪ್ಯಾಕ್ ಅನ್ನ ನೀವು ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡಬಹುದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ನಿಮ್ಗೆ ರೆಗ್ಯುಲರ್ ಆಗಿ ಯೂಸ್ ಮಾಡೋಕೆ ಟೈಮ್ ಇಲ್ಲ ಅಂತ ಅಂದ್ರೆ ವಾರಕ್ಕೆ 2 ರಿಂದ 3 ಬಾರಿ ಇದನ್ನ ಯೂಸ್ ಮಾಡಿ. ಇಲ್ಲ ಅಂದ್ರೆ ಫಂಕ್ಷನ್ ಗಳಿದ್ದಾವಾಗ ನೀವು ಇದನ್ನ ಅಪ್ಲೈ ಮಾಡ್ಕೊಂಡು ನಿಮ್ ಸ್ಕಿನ್ ಅನ್ನ ಗ್ಲೋ ಮಾಡ್ಕೊಳ್ಬಹುದು. ಯಾವಾಗ ಬೇಕಾದ್ರೂ ಈ ಪ್ಯಾಕ್ ನ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಬೆಳಗ್ಗೆ, ರಾತ್ರಿ ಯಾವಾಗ ಫ್ರೀ ಇರುತ್ತೆ ನೀವು ಅವಾಗ ಅಪ್ಲೈ ಮಾಡ್ಕೊಂಡು ಇದ್ರ ಉಪಯೋಗನ ಪಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು.